ಎಲ್ಲ ಬಂಧುಗಳಿಗೆ ನಮಸ್ಕಾರ. ಭಾಳ ಹೆಮ್ಮೆಯ ಸಂಗತಿ, ಭಾಳ ಸಂತೋಷದ ವಿಷಯ ಏನಂತಂದರೆ, ಮೊನ್ನೆ ತಾನೇ ನಮ್ಮ ಜಾತ್ರೆ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆ ನಡೀತು. ಅದೇ ರೀತಿಯ ಇನ್ನೊಂದು ಜಾತ್ರೆ ನಡೀಲಿಕ್ಕಿದೆ. ಕಾರಣ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಶಾರದಾ ಪೀಠಾಧೀಶರಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನಮ್ಮ ಪುತ್ತೂರಿಗೆ ಬರ್ತಾಯಿದ್ದಾರೆ. ಕಾರಣ ಏನಂತಂದರೆ, ಅವರ ಅಂಬಿಕಾದ ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೋಸ್ಕರವಾಗಿ ಅದರ ಸಮಾರೋಪಕ್ಕೆ ನಾವು ಅವ್ರ ಹತ್ರ ವಿನಂತಿ ಮಾಡಿದಾಗ ಆಯಿತು ಬರ್ತೇನೆ ಅಂತೇಳಿ ತುಂಬ ಸಂತೋಷದಿಂದ ಒಪ್ಪಿಕೊಂಡ್ರು. ಇದು 4ನೇ ಬಾರಿಗೆ ಅಂಬಿಕಾದ ಈ ಕ್ಯಾಂಪಸ್ಸಿಗೆ ಬರ್ತಾ ಇರುವಂಥದ್ದು. ನಮ್ಮ ಪುಣ್ಯವೇ ಸರಿ ಅಂತ. ಆದರೆ ಇದು ರಜತ ಮಹೋತ್ಸವದ ಸಮಾರಂಭ, ಇದು ಕೇವಲ ಖಾಸಗಿಯಾದಂಥ ಸಮಾರಂಭವಾಗಿ ಉಳಿದಿಲ್ಲ. ಕಾರಣ ಇಲ್ಲಿ ಗುರುವಂದನೆ ಅಂತೇಳುವಂಥ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ 37 ಸಮುದಾಯದವರು ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಗುರುಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಸಾಧಾರಣವಂತಹ ವ್ಯಕ್ತಿತ್ವ. ಹೇಳಿ ಕೇಳಿ ಇಡೀ ಸಮಸ್ತ ಹಿಂದೂ ಬಾಂಧವರಿಗೆ ಸುಪ್ರೀಂ ಕೋರ್ಟ್ ಯಾವುದು ಅಂತಂದರೆ ಅದು ಶಾರದಾ ಪೀಠ ಶೃಂಗೇರಿ. ಅಂಥ ಪೀಠಾಧೀಶರು ನಮ್ಮಲ್ಲಿ ಬರಬೇಕು ಅಂತಂದರೆ ಇಡೀ ಪುತ್ತೂರಿನ ಜನತೆ ಇವತ್ತು ಸಿದ್ಧವಾಗಿದೆ ಅವರನ್ನು ಸ್ವಾಗತಿಸಲಿಕ್ಕೋಸ್ಕರವಾಗಿ. ಹಾಗಾಗಿ ಇಂಥ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಉಳಿದಿಲ್ಲ. ಇದು ಗುರುವಂದನೆ ಕಾರ್ಯಕ್ರಮದ ಮೂಲಕವಾಗಿ ಸಾರ್ವಜನಿಕ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಬಂಧುಗಳು, ಅನೇಕ ಮನೆಗಳಿಂದ ಅನೇಕ ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಪಾದಪೂಜೆ ಮಾಡುವ ಮೂಲಕವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಅನೇಕ ಸಮಸ್ಯೆಗಳು ಬಂದಾಗ ನಾವು ಹೋಗುವಂಥದ್ದು ದೈವಜ್ಞರನ್ನು ನಾವು ಮಾತಾಡಿಸ್ತೇವೆ. ದೈವಜ್ಞರ ಹತ್ರ ಪರಿಹಾರವನ್ನು ಕೇಳ್ತೇವೆ. ಆಗ ದೈವಜ್ಞರು ಹೇಳುವಂತಹ ಸೂಚನೆ ಏನು ಅಂತಂದರೆ, ಒಂದೇ ಒಂದು ಮಾರ್ಗ ಏನು ಅಂತಂದರೆ, ದಯವಿಟ್ಟು ಶೃಂಗೇರಿಗೆ ಹೋಗಿ ಗುರುಗಳ ಪಾದಪೂಜೆ ಮಾಡಿ ಆಶೀರ್ವಾದ ತಗೊಳ್ಳಿ, ಮಂತ್ರಾಕ್ಷತೆ ತಗೊಂಡ್ರೆ ನಿಮ್ಮ ಎಲ್ಲ ಪರಿಹಾರ ಸುಲಲಿತವಾಗಿ ಆಗ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿ ಎಲ್ಲೋ ನಾವೆಲ್ಲ ಹೋಗಿಬಿಟ್ಟು ಶೃಂಗೇರಿ ಹೋಗಿಬಿಟ್ಟು ಗುರುಗಳ ಹತ್ರ ಭೇಟಿಗೋಸ್ಕರ ಹೋಗಿ ಗಂಟೆಗಟ್ಟಲೆ ನಿಂತ್ಕೊಂಡು ಅಷ್ಟು ದೂರ ಖರ್ಚು ಮಾಡಿಕೊಂಡು 3 ಗಂಟೆ 4 ಗಂಟೆ ನಮ್ಮ ಪ್ರಯಾಣ ಮಾಡಿಕೊಂಡು ಶೃಂಗೇರಿ ಹೋಗೋ ಸಂದರ್ಭದಲ್ಲಿ ಇವತ್ತು ನಮ್ಮ ಬಾಗಿಲಿಗೆ ಗುರುಗಳು ಬರ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರುಗಳು, ಬೇರೆ ಬೇರೆ ಸಮುದಾಯದವರು ಗುರುದಕ್ಷಿಣೆ ಕಾರ್ಯಕ್ರಮ ಮಾಡುವಂಥದ್ದು, ಅಥವಾ ಅವರಿಗೆ ಪಾದಪೂಜೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು, ವಸ್ತ್ರ ಕಾಣಿಕೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದ ಸಂದರ್ಭದಲ್ಲಿ ಗುರುಶಾಪ ಅಂತ ದೈವಜ್ಞರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಗುರುಗಳ ಕೈಯಿಂದ ಒಂದು ಮಂತ್ರಾಕ್ಷರ ಪಡಿತಂತಂದರೆ ಆ ವಿದ್ಯಾರ್ಥಿಗಿದ್ದಂತಹ ಗುರುಶಾಪ ಅದು ಮಾಯವಾಗಿ ಬಿಡ್ತದೆ. ಇದು ಅತ್ಯಂತ ಶ್ರದ್ಧೆಯಿಂದಾಗಿ ನಡ್ಕೊಂಬರುವಂಥದ್ದು, ಸಾವಿರಾರು ವರ್ಷಗಳಿಂದ ನಡ್ಕೊಂಬರುವಂಥದ್ದು. ಶಂಕರಾಚಾರ್ಯ ಅವತಾರದ ನಂತರ 700ನೇ ಇಸ್ವಿಯಿಂದ ಇವತ್ತು 2026ನೇ ಇಸ್ವಿ ಇದ್ದಾರೆ. 37ನೇ ಶಂಕರಾಚಾರ್ಯರು ಬರ್ತಾ ಇರುವಂಥದ್ದು. 37ನೇ ಅವಿಚ್ಛಿನ್ನವಾದಂತಹ ಪರಂಪರೆ. ಬಹುಶಃ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂತಹ 4 ಮಠಗಳಲ್ಲಿ ಅವಿಚ್ಛಿನ್ನವಾದಂತಹ ಪರಂಪರೆ ಇರುವಂಥದ್ದು ಶೃಂಗೇರಿಯಲ್ಲಿ. ಅವಿಚ್ಛಿನ್ನ ಅಂತಂದರೆ ಯಾವುದೇ ರೀತಿಯಾದಂತಹ ಬ್ರೇಕ್ ಆಗದೆ ತನ್ನ ಶಿಷ್ಯ ಸ್ವೀಕಾರ ಮಾಡಿಬಿಟ್ಟು ಅವರು ಸಮಾಧಿ ಹೋಗುವಂಥ ಸ್ಥಿತಿ ನಡ್ಕೊಂಡ್ಬಂದಿರುವಂಥದ್ದು ಶೃಂಗೇರಿಯಲ್ಲಿ. ಹಾಗಾಗಿ 37ನೇ ಯತಿಯವರಿಯರು ನಮ್ಮ ಪುತ್ತೂರಿಗೆ ಬರ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಮಹನೀಯರು ಜಾತ್ರೆಯ ರೀತಿಯಲ್ಲಿ ಅಂಬಿಕಾ ಕ್ಯಾಂಪಸ್ಸಲ್ಲಿ ನಡೀಲಿಕ್ಕಿದೆ, ನೆರವೇರಲಿಕ್ಕಿದೆ. ಎಲ್ಲರೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಾತ್ರ ಅಲ್ಲ, ಅನ್ನಪ್ರಸಾದ ವಿತರಣೆಗಳಿದೆ. ಎಲ್ಲದಕ್ಕೂ ಅದನ್ನು ತಾವು ಭಾಗಿಯಾಗಿಕೊಂಡು ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ವಿಶೇಷವಾಗಿ ಗುರುಗಳ ಆಶೀರ್ವಚನೆ ಮಾಡುವಂಥದ್ದು. ಯಾಕೆಂತಂದರೆ ಈ ಶೃಂಗೇರಿ ಜಗದ್ಗುರು ವಿಧುಶೇಖರ ಭಾರತಿಯವರು ಕೇವಲ ಒಂದು ಸಮುದಾಯಕ್ಕಿದ್ದಂತಹ ಸ್ವಾಮೀಜಿಯವರು ಖಂಡಿತವಾಗಿಯೂ ಅಲ್ಲ. ಯಾಕೆಂತಂದರೆ ನೀವೆಲ್ಲರೂ ನೋಡಿರ್ಬೋದು, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವಿಧುಶೇಖರ ಭಾರತಿಯವರ ವಿಷಯದ ಬಗ್ಗೆ ಬರ್ತಾ ಇದೆ. 30 ಕೋಟಿ ರೂಪಾಯಿ ಸೈನಿಕರಿಗೆ ಕೊಟ್ಟಂತಹ ಮಠ ಭಾರತದಲ್ಲಿ ತಂದರೆ ಅದು ಶೃಂಗೇರಿ ಪೀಠ, ನಮ್ಮ ಹೆಮ್ಮೆಯ ಪೀಠ ಅದು ಅಂತ. ಲವ್ ಜಿಹಾದಿನ ವಿರುದ್ಧವಾಗಿ 50 ಲಕ್ಷ ರೂಪಾಯಿ, 1/2 ಕೋಟಿಯನ್ನು ದೇಣಿಗೆಯಾಗಿ ಬಿಟ್ಟು ಆಚಾರ್ಯ ಮನೋಜ್ಯವರಿಗೆ ಕೊಟ್ಟಂತಹ ಪೀಠ ಯಾವುದು ಅಂತಂದರೆ ಶೃಂಗೇರಿ ಪೀಠ ಅಂತ. ಎಲ್ಲ ಬಿಡಿ ಕಾರ್ಮಿಕ ವರ್ಗಕ್ಕೆ ಕೆಲಸ ಮಾಡುವಂತಹ ಕೈಗಳಿಗೆ ಕೆಲಸ ಮಾಡಿಕೊಟ್ಟಂಥದ್ದು ಯಾರು ಅಂತಂದರೆ 75 ಆಟೋ ರಿಕ್ಷಾವನ್ನು ಯಾರು ನಿಮ್ನ ವರ್ಗದವರು ಇದ್ದಾರೆ ಅಂತಿದ್ದವ, ಕಾರ್ಮಿಕರಂತಿದ್ದಾರೆ, ಅವರಿಗೆ ಕೊಟ್ಟುಬಿಟ್ಟು ತನ್ನ ಗುರುಗಳ 75ನೇ ವರ್ಷವನ್ನು ಆಚರಣೆ ಮಾಡಿದಂತಹ ಶಿಷ್ಯ ಯಾರು ಅಂತಂದರೆ ನಮ್ಮ ಹೆಮ್ಮೆಯ ವಿಧುಶೇಖರ ಸ್ವಾಮೀಜಿಯವರು. ಇಂಥ ಸ್ವಾಮೀಜಿಯನ್ನು ಪಡೆದಂಥ ನಾವೇ ಧನ್ಯರಲ್ವ. ಹಾಗಾಗಿ ನಿಮಗೆಲ್ಲರಿಗೂ ಇಂಥ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ತುಂಬ ಚೆನ್ನಾಗಿ ನಮ್ಮ ಕಾರ್ಯಕ್ರಮ, ನಮ್ಮ ಹೆಮ್ಮೆ ಕಾರ್ಯಕ್ರಮ, ನಮ್ಮ ಹೆಮ್ಮೆಯ ಗುರುಗಳು, ಇಡೀ ಹಿಂದೂ ಸಮಾಜಕ್ಕೆ ಇರುವಂತಹ ಸುಪ್ರೀಂ ಕೋರ್ಟು, ಆ ಸುಪ್ರೀಂ ಕೋರ್ಟ್ನ ಆಜ್ಞೆ ಏನಿದೆ, ನಾಡ್ದು ಕೊಡುವಂತಹ ಆದೇಶಗಳೇನಿದೆಯಾ, ನಾಡ್ದು ಕೊಡುವಂತಹ ಏನು ಆಶೀರ್ವಚನೆ ಇದೆಯಾ, ಅದನ್ನು ಸ್ವೀಕಾರ ಮಾಡಿಬಿಟ್ಟು ನಾವೆಲ್ಲ ನಮ್ಮ ಜೀವನದಲ್ಲಿ ನಾವು ಪುನೀತರಾಗುವಂತ ಕೇಳ್ಕೊಳ್ತಾ, ಗುರುಗಳು ಬೆಳಿಗ್ಗೆ ಬಂದ ತಕ್ಷಣ ಇಲ್ಲೊಂದು ಭಾರತ ಮಾತೆಯ ರಥಯಾತ್ರೆಯನ್ನು ಅನಾವರಣ ಮಾಡಲಿಕ್ಕಿದ್ದಾರೆ. ನಮ್ಮ ಕಲ್ಪನೆ, ಅಂಬಿಕಾದ ಕಲ್ಪನೆ ಏನಂತಂದರೆ ಭಾರತ ಮಾತೆಯನ್ನು ದೇವಸ್ವರೂಪಿಯಾಗಿ ನಾವು ನೋಡಬೇಕು ಅಂತ. ಹಾಗಾಗಿ ಭಾರತ ಮಾತೆಯನ್ನು ದೇವರ ರೀತಿಯಲ್ಲಿ ರಥವನ್ನು ಕುಳ್ಳಿರಿಸಿಬಿಟ್ಟು ಅದರ ರಥಯಾತ್ರೆಯ ಒಂದು ಸ್ತಬ್ಧ ಚಿತ್ರ ಇದೆ, ಆ ಗೋಡೆಯಲ್ಲಿದ್ದಂತಹ ಮೂಡಿ ಬಂದಂತಹ ಚಿತ್ರ ಇದೆ, ಅದನ್ನು ಅನಾವರಣ ಮಾಡಿಬಿಟ್ಟು ಮತ್ತು ಗುರುಗಳು ವೇದಿಕೆ ಹೋಗ್ತಾರೆ. ವೇದಿಕೆಯಲ್ಲಿ ಧರ್ಮ ಶಿಕ್ಷಣ ಅಂತ ಅವರೇ ಪ್ರಾರಂಭ ಮಾಡಿದಂತಹ ಭಾಳ ಅದ್ಭುತವಾದ ಕಲ್ಪನೆ. ಶತಮಾನಗಳಿಂದ ನಮ್ಮ ಹಿಂದೂ ಬಂಧುಗಳಿಗೆ ಧರ್ಮ ಶಿಕ್ಷಣ ಸಿಕ್ಕಿಲ್ಲ.
ಆದರೆ ಅಪವಾದ ಆಗಿಬಿಟ್ಟು ಇವತ್ತು ಶೃಂಗೇರಿ ಪೀಠ ಎದುರು ಬಂದಿದೆ, ಮುಂದೆ ಬಂದಿದೆ ನಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಬೇಕು ಅಂತ. ಹಾಗಾಗಿ ಆ ಧರ್ಮ ಶಿಕ್ಷಣದ ಸುಮಾರು ಬೇರೆ ಬೇರೆ ಹಳ್ಳಿಗಳಿಂದ ಹಳ್ಳಿಯಿಂದ ಜನರು ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇದ್ದಾರೆ. ಧರ್ಮ ಶಿಕ್ಷಣದ ಮಕ್ಕಳ ಕಾರ್ಯಕ್ರಮ 10 ನಿಮಿಷಗಳ ಕಾಲ 1 ವರ್ಷ ಆಗ್ತಾ ಇದೆ. ಕಾಕತಾಳೀಯವಾಗಿ ಮೇ 5ನೇ ತಾರೀಕಿಗೆ ಕಳೆದ ವರ್ಷ 2025ನೇ ಇಸ್ವಿಯಲ್ಲಿ ಮೇ 5ನೇ ತಾರೀಕಿಗೆ ಧರ್ಮ ಶಿಕ್ಷಣದ ಕಾರ್ಯಕ್ರಮವನ್ನು ಶೃಂಗೇರಿ ಶ್ರೀಗಳು ಅವರ ಅಮೃತಾಸ್ತ್ರದಿಂದ ಶೃಂಗೇರಿಯಲ್ಲಿ ಉದ್ಘಾಟನೆ ಮಾಡಿದರು. ಕಾಕತಾಳೀಯವಾಗಿ ನಡೆದ ಮೇ 6ನೇ ತಾರೀಕಿಗೆ 1 ವರ್ಷದಲ್ಲಿ ಗುರುಗಳು ಮತ್ತೆ ಪುನಃ ಪುತ್ತೂರಿಗೆ ಬರ್ತಾ ಇದ್ದಾರೆ. ಹಾಗೆ ಆ ಮಕ್ಕಳಿಂದೆಲ್ಲ ಧರ್ಮ ಶಿಕ್ಷಣ 1 ವರ್ಷ ಆದಂತಹ ಧರ್ಮದ ಶಿಕ್ಷಣವನ್ನು ಮಕ್ಕಳು ಗುರುಗಳಿಗೆ ಮತ್ತೆ ಪುನಃ ಅದನ್ನು ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೆಳ್ಳಿ ಹಬ್ಬದ ಸಡಗರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಡಗರ ನಡೀಲಿಕ್ಕಿದೆ. ಹಾಗೆಯೇ ಮಾತ್ರ ಅಲ್ಲ, ಭಾಳ ಅದ್ಭುತವಾದ ಪರಿಕಲ್ಪನೆ ಏನಂತಂದರೆ ಶೃಂಗೇರಿ ಜಗದ್ಗುರು ಮೊನ್ನೆ ತಾನೇ ಇತ್ತೀಚೆಗೆ ಶಂಕರ ಜಯಂತಿಯಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸಿದರು. ಅದೇನಂತಂದರೆ ಶಂಕರಾಚಾರ್ಯರ ಮಾಹಿತಿಗಳು, ಶಂಕರಾಚಾರ್ಯ ವಿಷಯ ಕೊನೆಯ ಕಡೆಯ ಒಬ್ಬ ಹಿಂದೂವಿಗೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಮಗುವಿಗೆ ತಲುಪಬೇಕು ಅಂತ ಉದ್ದೇಶದಿಂದ 7 ಸ್ತರದಲ್ಲಿ ಅವರು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು. ಅತ್ಯಮೂಲ್ಯವಾದಂತಹ ಸ್ಪರ್ಧೆ ಕೇವಲ ಯಾವುದೋ ಪೆನ್ನ, ಪುಸ್ತಕ ಮತ್ತು ಇನ್ಯಾವುದೋ ಕೊಡುವಂಥದ್ದಲ್ಲ. ಒಬ್ಬೊಬ್ಬ ವಿಜೇತರಾದಂತಹ ಒಬ್ಬ ಅಭ್ಯರ್ಥಿಗೆ ಯಾರು ಗೆಲ್ತಾನ ಅವನಿಗೆ ವಿದ್ಯಾರ್ಥಿ ಇರ್ಬೋದು, ಸಾರ್ವಜನಿಕ ಬಂಧುಗಳು ಇದ್ದಾರೆ. ಇದರಲ್ಲಿ ಒಂದು ಭಾಷಣ ಸ್ಪರ್ಧೆಯಲ್ಲಿ ಒಂದಷ್ಟು ಜನ ಸಾರ್ವಜನಿಕ ಬಂಧುಗಳು ಬಂದಿದ್ದಾರೆ. ಹಾಗಾಗಿ ಒಬ್ಬ ಗೆದ್ದಂತಹ ಒಬ್ಬ ವ್ಯಕ್ತಿಗೆ 30,000 ರೂಪಾಯಿಗೂ ಹೆಚ್ಚು ಮೌಲ್ಯದ ಲ್ಯಾಪ್ಟಾಪನ್ನು ಪ್ರಥಮ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿಯನ್ನು ವಿನಿಯೋಗ ಮಾಡ್ತಾರೆ. ಅದರ ನಾಡ್ದು ಬಹುಮಾನ ವಿತರಣೆಯನ್ನು ಅವರ ಗುರುಗಳ ಆಜ್ಞೆಯ ಪ್ರಕಾರವಾಗಿ ಇದೇ ವೇದಿಕೆಯಲ್ಲೇ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಜನೋತ್ಸವಕ್ಕೆ ಯಾರು ವಿಜೇತರಾದರೆ ಅವರಿಗೆ ತನ್ನ ಕೈಯಿಂದ ಅಮೃತಾಸ್ತ್ರದಿಂದ ಅವರು ಕೊಡಲಿಕ್ಕಿದ್ದಾರೆ. ಹಾಗೆಯೇ ಅಂಬಿಕಾದಲ್ಲಿ ಹಲವಾರು ವರ್ಷಗಳಿಂದ ಸಣ್ಣ ಪುಟಾಣಿಗಳಿಗೆ ನಮಗೆ ವೇದಗಳ ಅಧ್ಯಯನಗಳು, ಶ್ಲೋಕಗಳು ಅಥವಾ ಉಪನಿಷತ್ತುಗಳು, ಭಗವದ್ಗೀತೆಗಳು, ಬೇರೆ ಬೇರೆ ರೀತಿಯಾದಂಥ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೇವೆ ಮಕ್ಕಳಿಗೋಸ್ಕರ. ಆ ಎಳೆಯಲ್ಲಿ ಅದು ಬರಬೇಕು, ನಮ್ಮ ಹಿಂದೂ ಸಮಾಜ ಗೊತ್ತಾಗಬೇಕು ಅಂತ ಆ ನಿಟ್ಟಿನಲ್ಲಿ 3 ಜನ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ. ಅವರಿಗೆ ಅಂಬಿಕಾ ರತ್ನ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಗುರುಗಳ ಕೈಯಿಂದಲೇ ನಾವು ಮಾಡಲಿಕ್ಕಿದ್ದೇವೆ. ಹಾಗೆಯೇ ಗುರುಗಳು ಮತ್ತು ವಿಶೇಷವಾಗಿ ನಮ್ಮ ಧರ್ಮ ಶಿಕ್ಷಣದ ಮಕ್ಕಳನ್ನು ತನ್ನ ಸ್ವಂತ ಅಮೃತಾಸ್ತ್ರದಿಂದ ಮಕ್ಕಳಿಗೆ ಒಂದಷ್ಟು ಯಾವುದೋ ಒಂದು ಸ್ಮರಣಿಕೆಯನ್ನು ಗುರುಗಳಿಗೆ ಕೊಡಬೇಕು ಅಂತ ಒಂದು ಕಲ್ಪನೆ. ಸುಮಾರು 200-300 ಜನ ಮಕ್ಕಳು ಬರ್ಬೋದು. ಅವರಿಗೆಲ್ಲರಿಗೂ ಸ್ಮರಣಿಕೆಯನ್ನು ಕೊಡಬೇಕು ಅಂತ ಗುರುಗಳ ಆಶಯ ಆಗಿದೆ. ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊನೆಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಎಲ್ಲ ಮಕ್ಕಳಿಗೆ ಯಾಕೆ ಧರ್ಮ ಶಿಕ್ಷಣ ಬೇಕು ಅಂತ ಹೇಳೋ ರೀತಿಯಲ್ಲಿ ತಮ್ಮನ್ನೆಲ್ಲ ಬಡಿದೆಬ್ಬಿಸಿಬಿಟ್ಟು ನಮ್ಮನ್ನೆಲ್ಲರ ಧರ್ಮದ ದಾರಿ ತೋರಿಸುವಂಥ ಕೆಲಸವನ್ನು ಗುರುಗಳು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಬಹಳ ಒಳ್ಳೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಂಡು ಕೇಳಿರದ ರೀತಿಯಲ್ಲಿ ವಿಧುಶೇಖರ ಭಾರತೀಯರು ಇಡೀ ಶೃಂಗೇರಿ ಪೀಠದಲ್ಲಿ ಅದೊಂದು ಅಪವಾದದ ರೀತಿಯಲ್ಲಿ ಗುರುಗಳು ಬರ್ತಾ ಇದ್ದಾರೆ. ಅಂಥ ಒಂದು ಕೀರ್ತಿ ಹೊತ್ತಂತಹ ಅಂಥ ಮಹಿಮೆ ಇದ್ದಂತಹ ಗುರುಗಳು ಬರೋದು ನಮ್ಮ ಬಾರಿಗೆ ಪುಣ್ಯವೇ ಸರಿ. ನೀವೆಲ್ಲ ಬನ್ನಿ, ನಾವು ಒಟ್ಟಿಗೆ ಸೇರುವ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.